ಎಲ್ಲಿಗೆ ಅಂದರೆ ಬಾಡಿಗೆ ಪಾವಗಡಕ್ಕೆ ಹೋಗ್ಬೇಕು ಲೋಡ್ ಮಾಡ್ಕೊಂಡು. ಮಧುಗಿರಿ ಮಡಕಶಿರ ಬಿಟ್ಟು ಮುಂದೆ ಆಂಧ್ರದೊಳಗಿಂದ ಹೋಗಿ ಪಾವಗಡಕ್ಕೆ ಹೋಗ್ಬೇಕು. ಹೋಗೋಣ ಬನ್ನಿ. ಇವಾಗ ನಾಯಂಡಹಳ್ಳಿಗೆ 11 ಕಿಲೋಮೀಟ್ರ್ ಆಗುತ್ತೆ. ಮಾರ್ಕೆಟಿಂದ ನಾಯಂಡಹಳ್ಳಿಗೆ 900 ರೂಪಾಯಿ ಅಂತ, ಚಿಕ್ಕಪೇಟೆಯಿಂದ ಆಪೆಗಡಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು 7:12. ಡ್ಯೂಟಿ ಆನ್ ಮಾಡಿಲ್ಲ, ಒಂದು ಪರ್ಸ್ನಲ್ ಬಾಡಿಗೆ ಇದೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಲಾಂಗ್ ಬಾಡಿಗೆ ಇದೆ, ಫುಲ್ ವಿಡಿಯೋ ನೋಡಿ ಹೇಳ್ತೀನಿ. ಬನ್ನಿ ಇವಾಗ ಪಿಕಪ್ ಲೊಕೇಶನ್ಗೆ ಹೋಗೋಣ. ಸದ್ಯಕ್ಕೆ ಲೋಕಲ್ ಬಾಡಿಗೆ ರಾಜಾಜಿನಗರ್ ಪಿಕಪ್ ಇರೋದು, ಡ್ರಾಪ್ ಇರೋದು ಕುರುಬ್ರಳ್ಳಿ ಬಸವೇಶ್ವರ ನಗರ ಸೆಂಟ್ರಿಂಗ್ ಅವ್ರದ್ದು. ಪಿಕಪ್ ಲೊಕೇಶನ್ಗೆ ಹೋಗೋಣ, 10 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಅಲ್ಲಿಗೆ ಅನ್ಲೋಡ್ ಮಾಡಿಬಿಟ್ಟು ಬೇರೆ ಆರ್ಡ್ರು ಮಾಡೋಣ. ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆ ಹಿಂಗೆ ಲಾಂಗ್ ಬಾಡಿಗೆ ಹೋಗ್ಬೇಕು ಲೋಡ್ ಮಾಡ್ಕೊಂಡು. ಸದ್ಯಕ್ಕೆ ಇವಾಗ ರಾಜಾಜಿನಗರಕ್ಕೆ ಹೋಗೋಣ, ಬನ್ನಿ ಸ್ನೇಹಿತರೆ. ರೈಲ್ವೆ ಗೇಟಿಗೆ ಬಂದು 20 ನಿಮಿಷ ಆಗೋಯ್ತು, ರೈಲ್ವೆ ಗೇಟೇ ಓಪನ್ ಮಾಡಲಿಲ್ಲ. 2ನೇ ಟ್ರೈನ್ ಹೋಯ್ತದೆ ಇವಾಗ. ನೋಡಿ ಎಷ್ಟೊಂದು ಜಾಮ್ ಆಗ್ಬಿಟ್ಟೈತೆ, ಎಷ್ಟೊಂದು ಜನ ನಿಂತವ್ರೆ ಕಾಯ್ಕೊಂಡು. ಇವಾಗ ಬರ್ತದೆ 2ನೇ ಟ್ರೈನು. ಪಿಕಪ್ ಲೊಕೇಶನ್ಗೆ ಬಂದೆ ರಾಜಾಜಿನಗರಕ್ಕೆ. ನೋಡಿ ಇವೆಲ್ಲ ಲೋಡ್ ಮಾಡ್ತಾರೆ, ಮರಗಳು, ಅಲ್ಲಿರೋ ಮರಗಳು ಮತ್ತು ಕೆಳಗಡೆ ಇದ್ದು ಪೀಸ್ಗಳು ಎಲ್ಲ ಲೋಡ್ ಮಾಡ್ತವ್ರೆ. ನೋಡಿ ಎಲ್ಲ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹೋಗೋಣ ಇವಾಗ ಡ್ರಾಪ್ ಲೊಕೇಶನ್. ಹೋಗ್ತಾ ಇದ್ದೀನಿ ಇವಾಗ ಡ್ರಾಪ್ ಲೊಕೇಶನ್ಗೆ. 3 ಕಿಲೋಮೀಟ್ರ್ ಐತೆ ಅಷ್ಟೇ. ನೋಡಿ ಇವಾಗ ರಾಜಾಜಿನಗರ ಫ್ಲೈಓವರ್ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಫ್ಲೈಓವರ್ ಇಳಿದ್ಬಿಟ್ಟು ಲೆಫ್ಟ್ ತಗೊಂಡು 1.5 ಕಿಲೋಮೀಟ್ರ್ ಹೋದರೆ ಅಲ್ಲೇ ಡ್ರಾಪ್ ಲೊಕೇಶನ್ ಇರೋದು. ಹೋಗ್ತಾ ಇದ್ದೀನಿ ನೋಡಿ, ಇವಾಗ ಟ್ರಾಫಿಕ್ ಇಲ್ಲ. ಬಂದಿದ್ದೀನಿ ಅನ್ಲೋಡ್ ಪಾಯಿಂಟ್ಗೆ. ನೆನ್ನೆ ಬಂದಿದ್ನಲ್ಲ ಬಸವೇಶ್ವರ ನಗರ, ಅದೇ ಪಾಯಿಂಟು. ಇಳಿಸ್ತವ್ರೆ, ನಾನು ಕೂತಿದ್ದೀನಿ, ಅವ್ರು ಇಳಿಸ್ತವ್ರೆ. ನೋಡಿ ಇವಾಗ ಸ್ಟಾರ್ಟ್ ಮಾಡವ್ರೆ. ಸ್ನೇಹಿತರೆ, ಟೈಮು 9 ಗಂಟೆ 10 ನಿಮಿಷ. ಅನ್ಲೋಡ್ ಕಂಪ್ಲೀಟ್ ಆಗಿದೆ. ಪರ್ಸ್ನಲ್ ಬಾಡಿಗೆ ಸೆಂಟ್ರಿಂಗ್ದು ಫಸ್ಟ್ನೇದು. ನಾಯಂಡಹಳ್ಳಿ ಕಡೆ ಹೋಗೋಣ. ಇಲ್ಲಿ ಯಾರ್ದು ಆರ್ಡ್ರ್ ಬರ್ತಾನೆ ಇಲ್ಲ ಯಾವುದೂ. ಅಲ್ಲೋಗಿ ನೋಡೋಣ, ಬನ್ನಿ ಇವಾಗ ಹೋಗೋಣ. ಹೋಗಿ ಟಿಫನ್ ಮಾಡೋಣ. ನಾಯಂಡಹಳ್ಳಿಗೆ ಬಂದ್ಬಿಟ್ಟು ರೈಸ್ ಬಾತ್ ತಿನ್ಕೊಂಡೆ. ಸ್ನೇಹಿತರೆ, ಟೈಮು 10:38. ಇವಾಗ ಒಂದು ಆರ್ಡ್ರು ಬಂದಿದೆ, ಹೋಗಿದ್ದು ಬರೋಣ ಬನ್ನಿ. ಪೀಣ್ಯ ಆರ್ಡ್ರು, ಡ್ರಾಪ್ ಇರೋದು, ಪಿಕಪ್ ಇರೋದು ಇಲ್ಲ ದೀಪಾಂಜಲಿ ನಗರ. 739 ರೂಪಾಯಿ ಬಂದಿದೆ. ಹೋಗಿ ಬರೋಣ, ಪಿಕಪ್ಗೆ ಹೋಗೋಣ ಬನ್ನಿ ಇವಾಗ. ಇಲ್ಲೇ 1 ಕಿಲೋಮೀಟ್ರ್ ಇದೆ ಪಿಕಪ್ ಲೊಕೇಶನ್ನು. ಡ್ರಾಪ್ ಇರೋದು ಪೀಣ್ಯ 3rd ಪೇಜು. ಡ್ರಾಪ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಖಾಲಿ ಬರಬೇಕಾಗುತ್ತೆ. ಬೇರೆ ಬಾಡಿಗೆ ಇದೆ ಔಟ್ ಸ್ಟೇಷನ್ನು. ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಹಾಕಿದ್ದೀನಿ. ಡೆಲ್ಲಿ ಬೆಂಗಳೂರು ರೋಡ್ ಲೈನ್ಸ್ ಅಂದ್ಬಿಟ್ಟು ಲೋಡಿಂಗ್ ಪಾಯಿಂಟು. ಟ್ರಾನ್ಸ್ಪೋರ್ಟು ಲೋಡ್ ಮಾಡ್ತವ್ರು ನೋಡಿ. 26 ಬ್ಯಾಗು ಲೋಡಿಂಗ್ ಆಯಿತು. ಇವಾಗ ಇದು ಹಾಕಿದ್ರೆ 26 ಬ್ಯಾಗು. ಸ್ನೇಹಿತರೆ, 2ನೇ ಆರ್ಡ್ರು 10:54 ಟೈಮು. ಲೋಡಿಂಗ್ ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. 14 ಕಿಲೋಮೀಟರ್ ಇದೆ, 28 ನಿಮಿಷ ತೋರಿಸ್ತಾ ಇದೆ. ಪೀಣ್ಯ 3rd ಪೇಜ್. ಇಲ್ಲೇ ಲಗ್ಗೆರೆ ಯಜ್ಞಹಳ್ಳಿ ಹತ್ರ ಬರುತ್ತೆ, ಒಂದು ಸ್ವಲ್ಪ ಮುಂದೆ. ಬನ್ನಿ ಹೋಗೋಣ, ಅನ್ಲೋಡ್ ಮಾಡ್ಕೊಂಡು. ಆ ಕಡೆಯಿಂದ ಯಾವ್ದಾರ ಬಿದ್ದರೆ ಬರೋಣ, ಬೇಗ ಬಿದ್ದರೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಇದೆ ನೋಡಿ ಗೋಡನು, ಇಷ್ಟು ಖಾಲಿ ಮಾಡೋರೆ, ಇನ್ನೊಂದು ಸ್ವಲ್ಪ ಐತೆ. ಸ್ನೇಹಿತರೆ, ಟೈಮು 11:52. ಅನ್ಲೋಡ್ ಆಗಿದೆ 2ನೇ ಆರ್ಡ್ರು ಪೀಣ್ಯ. ಮತ್ತು ಇವಾಗ ನಾಯಂಡಹಳ್ಳಿಗೆ ಖಾಲಿ ಹೋಗ್ಬೇಕು. ಬಾಡಿಗೆ ಇತ್ತು ಅಂತ ಹೇಳಿದ್ನಲ್ಲ, ಔಟ್ ಸ್ಟೇಷನ್ನು ಫೋನ್ ಮಾಡಿದರು. ಎಲ್ಲಿಗೆ ಅಂದರೆ ಬಾಡಿಗೆ ಪಾವಗಡಕ್ಕೆ ಹೋಗ್ಬೇಕು ಲೋಡ್ ಮಾಡ್ಕೊಂಡು. ಮಧುಗಿರಿ ಮಡಕಶಿರ ಬಿಟ್ಟು ಮುಂದೆ ಆಂಧ್ರದೊಳಗಿಂದ ಹೋಗಿ ಪಾವಗಡಕ್ಕೆ ಹೋಗ್ಬೇಕು. ಹೋಗೋಣ ಬನ್ನಿ ಇವಾಗ. ನಾಯಂಡಹಳ್ಳಿಗೆ 11 ಕಿಲೋಮೀಟ್ರ್ ಆಗುತ್ತೆ. ಪ್ಲಾಸ್ಟಿಕ್ ಐಟಮ್ಸ್ ಬನ್ನಿ ತೋರಿಸ್ತೀನಿ ಹೋಗಿ, ಏನು ಐಟಮು ಏನೆಲ್ಲನೂ ಪ್ಲಾಸ್ಟಿಕ್ದು. ಸ್ನೇಹಿತರೆ, ಲೋಡಿಂಗ್ ಪಾಯಿಂಟಿಗೆ ಬಂದು ಸ್ವಲ್ಪ ಐಟಮ್ ಇತ್ತು. ಮಾರ್ಕೆಟಿಂದ ಸ್ವಲ್ಪ ಬಂದಿತ್ತು ಆಪೆ ಗಾಡೀಲಿ. ಗಾಡಿಗೆ ಹಾಕೊಂಡಿದ್ದೀನಿ ನೋಡಿ, ಕಾಣಿಸುತ್ತೇನೋ ನಿಮಗೆ. ಮಾರ್ಕೆಟಿಂದ ನಾಯಂಡಹಳ್ಳಿಗೆ 900 ರೂಪಾಯಿ ಅಂತ, ಚಿಕ್ಕಪೇಟೆಯಿಂದ ಆಪೆ ಗಾಡಿಗೆ. ಅದೇ ಗಾಡಿ ಆಪೆ ಗಾಡಿಗೆ ಮಾರ್ಕೆಟಿಂದ ನಾಯಂಡಹಳ್ಳಿಗೆ 900 ರೂಪಾಯಿ.
ಅವ್ನು ಗಾಡಿ ಮಡಿಕೊಂಡಿರಲಿಲ್ಲ, ಏನು ಮಾಡಬೇಕು, ವೇಸ್ಟು ಬಾಡಿಗೆ ನಾವು ಹೊಡಿಯೋದಲ್ಲ. ಇಲ್ಲಿಂದ ಇಲ್ಲಿಗೆ 6-7 ಕಿಲೋಮೀಟ್ರಿಗೆ 900 ರೂಪಾಯಿ, ನಾವು 10 ಕಿಲೋಮೀಟ್ರಿಗೆ 900 ರೂಪಾಯಿ ಕೊಡೋದು ನಮ್ಮ ಗಾಡಿಗೆ, ಕೊಡೋಕ್ಕೆ ಹೇಳ್ತಾರೆ. ಈಗ ಹೋಯ್ತಾ ಇರೋದು ಪಾವಗಡಕ್ಕೆ 6000 ರೂಪಾಯಿಗೆ, ಇಲ್ಲಿಂದ ಇಲ್ಲಿ 6 ಕಿಲೋಮೀಟ್ರಿಗೆ 900 ರೂಪಾಯಿ ಅಂತೆ. ಏನು ಮಾಡ್ಬೇಕು ಹೇಳಿ. ಗಾಡಿ ಇವಾಗ ಲೋಡಿಂಗ್ ಪಾಯಿಂಟ್ ಹಾಕಿದ್ದೀನಿ, ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಎಲ್ಲ ಲೂಸ್ ಐಟಮೇ ಫುಲ್ಲು, ಇವತ್ತೆಲ್ಲ ಇಲ್ಲಿರೋವೆಲ್ಲ ಲೂಸ್ ಐಟಮ್ ತುಂಬ್ತಾರೆ. ಸ್ನೇಹಿತರೆ, ಟೈಮು 1:10, ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಹಗ್ಗ ಎಲ್ಲ ಕಟ್ಕೊಂಡಿದ್ದೀನಿ ಬಿಗಿಯಾಗೆ. ಎಲ್ಲ ಲೂಸ್ ಐಟಮೇ, ಬಂಡ್ಲುಗಳು ಯಾವ ಇರಲಿಲ್ಲ. ಬಂಡ್ಲುಗಳು ಇದ್ದೋ, ಇನ್ನೂ 6 ಬಂಡ್ಲಿದ್ದೋ, ನಾನು ಇಡಿಸಿಲ್ಲ. ಲೂಸ್ ಐಟಮ್ಗೆ ಫುಲ್ ಆಗೋಯ್ತು. ಇನ್ನೂ 6 ಬಂಡ್ಲವೆ. ಇನ್ನೊಂದು ಟ್ರಿಪ್ ಏನಾರು ಇದ್ದಿದ್ದೋ ಏನೋ ಗೊತ್ತಿಲ್ಲ, ಇರ್ಬೋದು. 6 ಬಂಡ್ಲು ಐತೆ ಅಂದರೆ ನಾಳಕ್ಕೆ ಇರ್ತದೆ, ಇಲ್ಲಾಂದರೆ ಇನ್ನೊಂದು ಗಾಡಿಗೆ ಹೇಳಿರ್ತಾರೆ, ಹಿಂದ್ಗಡೆ ಇನ್ನೊಂದು ಗಾಡಿ ಲೋಡ್ ಮಾಡಿ ಕಳಿಸ್ತಾರೆ ನಾವು ಹೋದ್ಮೇಲೆ. ನನಗೇನು ಹೇಳಿಲ್ಲ, ನೋಡೋಣ. ಇದ್ದಿದ್ದರೆ ಹೇಳಾರ ಇನ್ನೊಂದು ಗಾಡಿ ಯಾವ್ದಾರ ಇದ್ರೆ ಹಾಕೊಂತ, ಇಲ್ಲ ಪೋರ್ಟರ್ ಬುಕ್ ಮಾಡಿಗಿಡ್ತಾರೋ ಏನೋ, ನೋಡೋಣ ಬನ್ನಿ. ಇವಾಗ ನಮ್ಮ ಫ್ರೆಂಡ್ ಒಬ್ಬರು ಬರ್ತೀನಿ ಹೋಗಿದ್ದು ಬರ್ಮ ಅಂತಂದವ್ರು. ಅವರೆಲ್ಲ ಮಾರ್ಕೆಟಲ್ಲಿ ಲಾಲ್ಬಾಗ್ ಹತ್ರ ಇದ್ದಾರಂತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಬರ್ತೀನಿ ಅಂತಂದರು. ಬರೋ ಗಂಟೆ ವೆಯ್ಟ್ ಮಾಡೋಣ, ಅವ್ರು ಬರಲಿ. ಅವರು ಬಂದರೆ ಕರ್ಕೊಂಡು ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಕೊಂಡು ಬರೋದಷ್ಟೇ ಸುಮ್ಮನೆ. ಜೊತೆಲಿ ಒಂದು ಸೈಡು 168 ಕಿಲೋಮೀಟ್ರ್ ಏನೋ ಐತೆ, 168 166 ಏನೋ ಐತೆ. ಮಧುಗಿರಿ ಎಲ್ಲ ಪಾವಗಡ ಸಿಟಿ ಒಳಗಡೆನೇ ಇರೋದು ಡ್ರಾಪು. ಬನ್ನಿ ಇವಾಗ ಒಂದು ವೆಯ್ಟ್ ಮಾಡೋಣ, ಅವ್ರು ಬರೋವರೆಗೂ ಇಲ್ಲೇ ಇರೋಣ, ಆಮೇಲೆ ಹೇಳ್ತೀನಿ ಹೊರಡ್ಬೇಕಾರೆ. ಸ್ನೇಹಿತರೆ, ಟೈಮು 2:50. ಇವಾಗ ಬರ್ತಾಯಿದ್ದಾರಂತೆ ನಮ್ಮ ಫ್ರೆಂಡು. ನಾವು ಇವಾಗ ಹೋಗೋಣ, ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ತಾರೆ, ಗಾಡಿ ನಿಲ್ಲಿಸ್ಬಿಟ್ಟು ಕರ್ಕೊಂಡು ಹೋಗೋಣ. ನಾವು ಹೋಗಿದ್ದಿದ್ರೆ ಎಷ್ಟೊತ್ತಿಗೆ 1:45 ಅವರ್ ಆಯಿತು ಲೋಡಾಗಿ. ಅರ್ಧ ದಾರಿ ಹೊಟ್ಟೋಗೋದಾಯ್ತು. ಒಬ್ಬನೇ ಹೋಗಿ ಬೇಜಾರಾಯ್ತು. ಜೊತೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಇದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಬನ್ನಿ ಇವಾಗ ಹೋಗ್ಬಿಟ್ಟು ಕರ್ಕೊಂಡು ಹೋಗೋಣ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ನೋಡಿ, ಎಲ್ಲ ಇಳಿಸ್ಕೊತವ್ರೆ. 5-6 ಜನ ಬಂದ್ಬಿಟ್ಟು ಬೇಗ ಇಳಿಸ್ಕೊತವ್ರೆ. ಇವರೇ ನೋಡಿ ನಮ್ಮ ಫ್ರೆಂಡು, ಇಲ್ಲಿ ನಡ್ಕೊಬತ್ತಾ ಇರೋರು, ಈ ಕಡೆ ಈಗ ಬಂದಿರೋದು. ಹಂಗೆ ಅನ್ಲೋಡ್ ಆದಮೇಲೆ ಬಂದೆ, ಡೀಸೆಲ್ ಹಾಕ್ಸ್ಕೊಂಡೆ 2:15ಗೆ. 2,500 ಸಾವಿರಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಓಡೋಣ ಇವಾಗ. ಹಂಗೆ ನಮ್ಮ ಫ್ರೆಂಡು ಅವರು ಮನೆ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂದವ್ರೆ. ಅವ್ರ ಮನೆ ಹತ್ರ ಹೋಗಿ ಹಂಗೆ ಊಟ ಮಾಡ್ಕೊಂಡು ಹೋಗೋಣ. ಇಲ್ಲೇ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಸ್ನೇಹಿತರೆ, ಟೈಮು ಕರೆಕ್ಟಾಗಿ 12 ಗಂಟೆ ಮಧ್ಯರಾತ್ರಿ. ಬೆಂಗಳೂರಿಗೆ ಬಂದಿದ್ದೀನಿ. ಪಾವಗಡ ಅನ್ಲೋಡ್ ಮಾಡ್ಕೊಂಡು ನಾಯಂಡಹಳ್ಳಿ ಅಂಡರ್ ಪಾಸ್ ನೋಡಿ, ಇದೇ ನಾಯಂಡಹಳ್ಳಿ ಅಂಡರ್ ಪಾಸ್. 6,000 ಬಾಡಿಗೆ ಕೊಟ್ಟವ್ರೆ ಪಾವಗಡಕ್ಕೆ. ಪೋರ್ಟರಲ್ಲಿ ಒಂದು 550 ಅಲ್ಲ 650, ಪೋರ್ಟರಲ್ಲಿ 650, ಪರ್ಸನಲ್ ಬಾಡಿಗೆ 600, 1250, 6,000, 7,250. 400 ಕಿಲೋಮೀಟ್ರ್ ಹೊಡೆದದ್ದು ಕರೆಕ್ಟಾಗೆ. 402 ಕಿಲೋಮೀಟ್ರ್ ಓಡುತ್ತೆ ರೂಮ್ ಹತ್ರ ಹೋದ್ರೆ. ನಾಯಂಡಹಳ್ಳಿ ಸಿಗ್ನಲ್ ಹತ್ರ ಬಂದೆ ಇವಾಗ. 402 ಕಿಲೋಮೀಟ್ರು. ಡೀಸೆಲ್ ಎಷ್ಟು ಬರುತ್ತೆ ಲೆಕ್ಕ ಹಾಕೊಳ್ಳಿ. ಅಪ್ ಆ್ಯಂಡ್ ಡೌನು 100 ರೂಪಾಯಿ ಟೋಲು ಅಷ್ಟೇ. ನಾನು ದಾಬಸ್ಪೇಟೆ ಮೇಲೆ ಹೋಗಿದ್ದೆ, ದಾಬಸ್ಪೇಟೆ ಮಧುಗಿರಿ ಮೇಲೆ. ಟಿ ಪಿ ಏನು ಹಾಕೊಂಡಿಲ್ಲ. ನಾಳೆ ಇದ್ದರೆ ಮತ್ತೆ ಟಿ ಪಿ ಹಾಕೋ ಹೋಗ್ಬೇಕಾದಾಗೆ, ಸುಮ್ಮನೆ ಹಾಕ್ಬೇಕು ರಿಸ್ಕು. 100 ರೂಪಾಯಿ ಟೋಲ್, 200 ರೂಪಾಯಿ ಖರ್ಚು, 300 ರೂಪಾಯಿ. ಡೀಸೆಲ್ ಎಷ್ಟು ಹೋಗುತ್ತೆ ಲೆಕ್ಕ ಮಾಡ್ಕೊಳ್ಳಿ, ಎಷ್ಟು ಉಳಿಯುತ್ತೆ ನೀವೇ ಲೆಕ್ಕ ಹಾಕೊಳ್ಳಿ. ನಾಯಂಡಹಳ್ಳಿ ಸಿಗ್ನಲ್ ಬಿದ್ದಿದೆ. ಇಲ್ಲಿಂದ ಕರೆಕ್ಟಾಗಿ 3.6 ಕಿಲೋಮೀಟ್ರ್ ಇದೆ. 396.90, 397, 54 ಅಂದ್ಕೊಳ್ಳಿ. 401 ಕಿಲೋಮೀಟ್ರ್ ಓಡ್ತದೆ. ಇಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ನಾಳೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಹಂಗೆ ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ, ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಸಿಗ್ನಲ್ ಬಿಟ್ಟಿದೆ, ಹೋಗಿ ರೂಮಲ್ಲಿ ಮನೆ ಕಾರಣ ಬನ್ನಿ.